ರಾಜ್ಯದಲ್ಲಿ ಕಾನೂನು ಕಟ್ಟಳೆ ಅನ್ನುವಂಥದ್ದು ಇದೆಯಾ ಅನ್ನುವಂತಹ ಪ್ರಶ್ನೆ ನಮ್ಮ ಭ್ರಷ್ಟ RTO ಅಧಿಕಾರಿಗಳ ಹಗಲು ದರೋಡೆ ನೋಡಿ ಕಾಡುತ್ತೆ. ಯಾಕಂದರೆ ಈ RTO ಅಧಿಕಾರಿಗಳು ಯಾರ ಭಯವೂ ಇಲ್ಲದೆ, ಯಾರ ಅಂಜಿಕೆಯೂ ಇಲ್ಲದೆ ಜನರನ್ನು ಆಪರಿಯಾಗಿ ಹಿಂಸಿಸ್ತಾರೆ. ಅವರನ್ನು ಕಾಡಿ ಬೇಡಿ ಹಣ ಲೂಟಿ ಹೊಡಿತಾರೆ. ಅದು ಹೇಗೆಲ್ಲ ಕಾಡ್ತಾರೆ ಅನ್ನೋದನ್ನು ವಿವರಿಸ್ತೀನಿ ಬನ್ನಿ. ನಮ್ಮ ರಾಜ್ಯದ ಸಾರಿಗೆ ವ್ಯವಸ್ಥೆಯನ್ನೇ ಕುಲಗೆಡಿಸಿ ನಮ್ಮ ನಾಡಿಗೆ ಕೆಟ್ಟ ಹೆಸರು ತರುತ್ತಿರೋ ಭ್ರಷ್ಟ RTO ಅಧಿಕಾರಿಗಳ ಬೇಟೆಯನ್ನು ನಾವು ಮುಂದುವರಿಸಿದ್ವಿ. ಹೊಸಪೇಟೆ, ಕೊಪ್ಪಳ, ದಾವಣಗೆರೆ ಗ್ಯಾಂಗ್ನ ಬಣ್ಣ ಬಯಲು ಮಾಡಿ ನಾವು ಮುಂದೆ ಹೊರಟಿದ್ದು ಚಿತ್ರದುರ್ಗ ಕಡೆ. ನಾವು ಮುಂದೆ ಸಾಗುತ್ತಿದ್ದಂತೆ ಹೈವೇ ಮಧ್ಯದಲ್ಲೇ ಒಂದು ಗ್ಯಾಂಗ್ ಸಿಕ್ತು. ಇಲ್ಲೂ ಸಮವಸ್ತ್ರ ಇಲ್ಲದ ದೊಡ್ಡ ಗ್ಯಾಂಗ್ಗೆ ಕಾರ್ಯನಿರ್ವಹಿಸುತ್ತಿತ್ತು. ವೇಗವಾಗಿ ಸಾಗೋ ಗಾಡಿಗಳಿಗೆ ರಸ್ತೆ ಮಧ್ಯದಲ್ಲೇ ಕೈ ಹಾಕಿ ಪಕ್ಕಕ್ಕೆ ಕರೆಯುತ್ತಿತ್ತು. ಇವರ ಗ್ಯಾಂಗ್ನಿಂದ ಯಾರೂ ತಪ್ಪಿಸಿಕೊಳ್ಳುವ ಹಾಗಿಲ್ಲ. ಮಾಮೂಲಿ ನೀವು ಕೊಟ್ಟು ಮುಂದಕ್ಕೆ ಹೋಗ್ಲೇಬೇಕು. ಎಂಟ್ರಿ ಅಂತ ಹೇಳ್ತಾರೆ ಕೆಲವು ಜಾಗದಲ್ಲಿ, ಬಾರ್ಡರ್ಗಳಲ್ಲಿ ಎಂಟ್ರಿ ಅಂತಾರೆ. RTOಗಳು ನಮ್ದೇನಿದೆ ಮಾಮೂಲಿ ಕೊಟ್ಟು ಹೋಗ್ಬೇಕು ನೀವು ಅಂತ ಹೇಳ್ತಾರೆ. ಖಾಲಿ ಗಾಡಿ ನಾವು ಲೋಡೇ ತುಂಬಿಲ್ಲ, ಖಾಲಿ ಗಾಡಿಲಿ ಹೋದ್ರೂ ಕೊಟ್ಟು ಹೋಗ್ಬೇಕು ನೀವು ಅನ್ನೋ ಪರಿಸ್ಥಿತಿ ಇದು ಮಾಡ್ಕೊಂಡಿದ್ದಾರೆ. RTO ಮತ್ತು ಹೋಮ್ ಗಾರ್ಡ್ ಒಂದು 2-3 ಜನ ಇದ್ರೆ ಅನ್ಅಫಿಷಿಯಲ್ ಆಗಿ ಇವರು 20-20 ಜನನ ಡೈಲಿ ಕೂಲಿ ಲೆಕ್ಕದಲ್ಲಿ ನೇಮಕ ಮಾಡ್ಕೊಂಡು ಅವ್ರ ಲಾರಿ ಡ್ರೈವರ್ ಏನಾರು ನಿಲ್ಸಿಲ್ಲ ಅಂದ್ರೆ ಅವ್ಯಾಚ್ಯ ಶಬ್ದಗಳಲ್ಲಿ ಬೈತಾರೆ ಅಂದ್ರೆ ಅದನ್ನು ನಾವು ಕೇಳೋಕ್ಕಾಗಲ್ಲ. ಇವತ್ತು ನಾವು ಡ್ರೈವರ್ಗಳು ಈಗ ರೈತರ ಪರಿಸ್ಥಿತಿ ಥರ ಆಗಿದೆ. ನಾವು ರೈತರ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ. ನಾವು ಇನ್ನು ಮುಂದೆ ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಬರ್ತದೆ RTO ಅಧಿಕಾರಿಗಳಿಂದ. ಮಾಮೂಲು ಕೊಟ್ರೆ ಸುಲಭವಾಗಿ ಸಾಗಬಹುದು, ಲಂಚ ಕೊಟ್ಟಿಲ್ಲ ಅಂದ್ರೆ ನಾನಾ ಕಾರಣ ಕೊಟ್ಟು ಪೀಡಿಸ್ತಾರೆ. ಹೋಯ್ತಾರೆ ಅದು RTO ಸುಮ್ಮನೆ ನಿದ್ದೆ ಮಾತಾಕೋದಿರ್ತಾನೆ ಹಿಂಗೆ ಜೀಪಲ್ಲಿ, ಅವ್ನಿಗೆ ಚಮಚ ಇರ್ತಾನೆ, ಅವನು ಜಾಸ್ತಿ ಅವನು ಚೀಲ ಹಾಕ್ಕೊಂಬಿಟ್ಟು ದುಡ್ಡು ತೆಗೆದು ಹಾಕ್ತಾರೆ. ಈ ಒಳ್ಳೆ ಓವರ್ಲೋಡ್ ಬಂದು ಗಾಡಿಗಳೆಲ್ಲ ಬಿಟ್ಬಿಡ್ತಾರೆ. ದುಡ್ಡು ಇಸ್ಕೊಂಬಿಟ್ಟು ಎಲ್ಲ ಸಮಥಿಂಗ್ ಇರುತ್ತೆ ಅವ್ರಿಗೆಲ್ಲನ. ಒಂಥರ ಇದೇನೋ ತಿಂಗಳು ಪಾಸ್ ಕೊಡ್ತಾರೆ ಅವರಿಗೆ. ಅವ್ರ ಗಾಡಿಗಳು ಅವ್ರು ಏನೂ ಕೇಳೋದಿಲ್ಲ ಅವ್ರನ್ನ. ಅವ್ರು ದುಡ್ಡು ಕೊಟ್ಬಿಟ್ಟು ಹೋಯ್ತಾ ಇರ್ತವೆ. ನಮ್ಮ ಈ ಕರೆಕ್ಟಾಗಿ ಪಾಸಿಂಗ್ ನೋಡ್ಬಿಟ್ಟು ನಾವು ಹೆಚ್ಚಾಗಿ ಹಾಕೋದಿಲ್ಲ. 3,000 ಕೊಡುವಂತಾರೆ. ಅಲ್ಲಿ ಬಂದಿರೋದು ಎಷ್ಟು ಗೊತ್ತಾ ನಮಗೆ? 1,500 ರೂಪಾಯಿ ನಾವು ಒಂದು ಟನ್ನಿಗೆ ನಮಗೆ ಬಾಡಿಗೆ ಬರೋದು. ಇನ್ನು 3,000 ಕೊಡುವಂತಾರೆ. ಏನ್ರಿ ನಾವು ಹಾಕಿದ್ದೆ ನಿನ್ನ ಕೇಳ್ದ ನಿನ್ನ 3 ಟನ್ ಓವರ್ಲೋಡ್ ಬರೀತೀನಿ ಅಂತ. ಇವರ ಕಾಟದಿಂದಲೇ ಯಾವ ಚಾಲಕರು ಕೂಡ ಏನೂ ಪ್ರಶ್ನಿಸದೆ ಇವರು ಕೇಳುವಷ್ಟು ಹಣ ಕೊಟ್ಟು ಮುಂದೆ ಸಾಕ್ತಾರೆ. ಐಡಿ ಹಾಕೋದಂದ್ರೆ ಅವರು ಅಡ್ಡ ಒಂದು ಸೀಟಿ ಹೊಡೆದು ಬ್ಯಾಟ್ರಿ ಟಾರ್ಚ್ ಕಣ್ಣಿಗೆ ಹೊಡಿದ್ರು ಅವರು. ಮತ್ತು ಮೇಲಿಂದ ಈಗ ನಮ್ದು ಎಲ್ಲ 9 ಟನ್ ಇದ್ದರೂ ಸಹ ಅವರು 1,000 ಕೊಡಿ, 1,500 ಕೊಡಿ. ನಮ್ಮ ಹತ್ರ ದುಡ್ಡು ಇರೋದಿಲ್ಲ. ಇಲ್ಲಿ ಬಂದಿರೋದು ಈಗ ನಾವು ಟ್ರಾನ್ಸ್ಪೋರ್ಟಿಗೆ ಬಂದು ಅವ್ರ ಹತ್ರ ಊಟಕ್ಕೆಲ್ಲ ದುಡ್ಡು ಇವ್ರ ಹತ್ರ ತೊಗೊಳ್ಬೇಕು. ನಾವು ಟ್ರಾನ್ಸ್ಪೋರ್ಟ್ನ ಹತ್ರ ತೊಗೊಳ್ಬೇಕು. ನಮ್ಮ ಹತ್ರ ದುಡ್ಡು ಇರೋದಿಲ್ಲ. ಎಲ್ಲ ಹಂಚಿಕೆ ಮಾಡ್ಕೊಂಬರ್ಬೋದು. ಅಲ್ಲಿಂದ ಪುಣೆಯಿಂದ ಬಿಟ್ಟರೆ ಪೂರ ಹಂಚದೇ ಬರೋದು ದುಡ್ಡು. ನಮ್ದು ಈಗ ರೈತರ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ನೋಡಿ, ಆ ಟೈಪಿಗೆ ಓನರ್ಸ್ ಆತ್ಮಹತ್ಯೆ, ಲಾರಿ ಓನರ್ಸ್ ಆತ್ಮಹತ್ಯೆ ಆಗ್ತದೆ ಇನ್ನು ಮುಂದೆ. ಈ ಚಿತ್ರಹಿಂಸೆಯ ಚಿತ್ರಣವನ್ನ ಕ್ಯಾಮ್ರಾ ಕಣ್ಣಲ್ಲಿ ಸೆರೆ ಮಾಡಿ ನಾವು ಮುಂದೆ ಸಾಗಿದ್ವಿ. ಶಿರಾದಲ್ಲಿ ಶಿವಶಿವ. ನಾವು ಕರಜೀವನಹಳ್ಳಿ ಟೋಲು ದಾಟುತ್ತಿದ್ದಂತೆ ನಮಗೆ ಎದುರಾಯಿತು ಮತ್ತೊಂದು ರಾಬರ್ಸ್ ಗ್ಯಾಂಗ್. ಈ RTO ಗ್ಯಾಂಗ್ನ ನೀಚ ಕೆಲಸದಿಂದ ಲಾರಿ ಚಾಲಕರಂತೂ ರೋಸಿ ಹೋಗಿದ್ದಾರೆ. ಇವರು 24x7 ಕೆಲಸ ಮಾಡ್ತಾರೆ. ಆದರೆ ಸರ್ಕಾರಿ ಕೆಲಸ ಅಲ್ಲ, ಸರ್ಕಾರವನ್ನ ಲೂಟಿ ಹೊಡೆಯೋ ಕೆಲಸ. ಗುಡಿಯಲ್ಲಿ ದೇವರು ತಪ್ಪಿದ್ರೂ ಈ ಜಾಗದಲ್ಲಿ ಮಾತ್ರ RTO ಗ್ಯಾಂಗ್ ತಪ್ಪಲ್ಲ. ಇಡೀನ ಅಲ್ಲಿ ಇರುತ್ತೆ. ರಾತ್ರಿ ನಾವು RTO ಅಂತ ಹೋದ್ರೆ RTO ಇದ್ದೇ ಇರ್ತಾನೆ. ಗುಡಿಯ ದೇವರು ಇಲ್ಲಪ್ಪ ಅಂದ್ರೆ ಅವನು ಇದ್ದೇ ಇರ್ತಾನೆ. ಆ ಟೈಪ್ ಇಲ್ಲ. ನಾವು ಟನ್ನೇಜ್ ಸುಳ್ಳು ಹೇಳ್ತಾನೆ, ನಿಮ್ಮ ಟನ್ನೇಜ್ ಅಷ್ಟೈತಿ ಇಷ್ಟೈತಿ 2,000 ಕೊಡು, ಇಲ್ಲಾಂದ್ರೆ ಕಲ್ಲು ಹೊಡಿತೀವಿ ನಿಮ್ಮ ಗಾಡಿಗೆ. ಈ ಸೈಡಾಕ ಬೆಳಿಗ್ಗೆ ನೀನು RCBಕ್ಕೆಲ್ಲ ಕೊಟ್ಟೋಗು. RCBಕ್ಕೆ ತೊಗೊಂಡು ಅದಕ್ಕೆ 10,000 15,000 ದಂಡ ಹಾಕೋದು. ಇವರು ದಿನಕ್ಕೆ ಕನಿಷ್ಠ ಅಂದ್ರೂ 20-30 ಲಕ್ಷ ರೂಪಾಯಿ ಲಂಚ ಹೊಡಿತಾರೆ. ಅತ್ತಿ ಬೆಲೆಯಲ್ಲಿ ಭರ್ಜರಿ ಲೂಟಿ. ಶಿರಾದಲ್ಲಿ RTO ಅಧಿಕಾರಿಗಳು ನಡೆಸುತ್ತಿದ್ದ ಹೇಸಿಗೆ ಕೆಲಸ ನೋಡಿ ನಾವು ಮುಂದೆ ಸಾಗಿದ್ದು ಅತ್ತಿ ಬೆಲೆಗೆ. ಇಲ್ಲಿಯ ವ್ಯವಸ್ಥೆಯಂತೂ ವಿಚಿತ್ರವಾಗಿದೆ. ಇಲ್ಲಿ ಲೂಟಿ ಕಾರ್ಯ ಅತ್ಯಂತ ವ್ಯವಸ್ಥಿತವಾಗಿ ನಡೆಯುತ್ತೆ. ಇಲ್ಲಿರೋ RTO ಇನ್ಸ್ಪೆಕ್ಟರ್ಗಳು ಬಿಂದಾಸಾಗಿ ಲಂಚ ಪಡಿತಾರೆ. ಲಂಚ ಪಡೆದ ಮೇಲೆ ಲಾರಿ ಚಾಲಕರ ಕೈಗೆ ಸೀಲ್ ಹಾಕ್ತಾರೆ. ಆ ಸೀಲು ಕೂಡ ಲಂಚ ಕೊಟ್ಟಿದ್ದಕ್ಕೆ ಗುರುತಾಗಿರುತ್ತೆ. ಪ್ರತಿ ಲಾರಿ ಚಾಲಕರು ಇಲ್ಲಿ ಬಂದು ಸೀಲು ಹಾಕಿಸಿ ಹೋಗಬೇಕು. ರೈತರನ್ನು ಹಿಂಸಿಸ್ತಾರೆ. ಈಗ ರೈತರು ಒಂದು 200, 250, 300 ರೂಪಾಯಿಗೆ ಬೆಳೀತಾರೆ. ಒಂದು ಗಾಡಿ ಲೋಡ್ ಮಾಡ್ತಾರೆ. ಆ ಲೋಡ್ ಮಾಡಿದಾಗ ಮತ್ತು ಇನ್ನೊಂದು ಗಾಡಿಗೆ ಹಾಕೋಕ್ಕಾಗಲ್ಲ. ಆ ಗಾಡಿ ಲೋಡ್ ತಗೊಂಡು ಬರ್ತಿರ್ತೀವಿ. RTO ಏನು ಮಾಡ್ತಾನೆ ಅಂದ್ರೆ ನಾವು ಬರ್ತಿರ್ತೀವಿ. ಕೈ ಅಂತಾನೆ. ಕೈ ಅಂದಾಗ ಅವನು ನಾವು ನಿಲ್ಲಿಸಲ್ಲ. ಅವ ಬ್ಯಾಟ್ರಿ ಕಂಡು ಬಿಟ್ಟು ನಿಲ್ಲಿಸಲೇ ಬೋಸುಡಿ ಮಗನ ಅಂತಾನೆ. ಅವಾಗ ಅವನು ನಿಲ್ಲಿಸಲಿಲ್ಲ ಅಂದ್ರೆ ಬೆನಿಕೆ ಬರ್ತಾನೆ ಕಾರ್ ತಗೊಂಡು.
ಜೀಪ್ ತಗೊಂಡು ಬೆಲೆ ಬರ್ತಾನೆ, ಸೈಡ್ ಹಾಕಂತಾನೆ. ಸೈಡ್ ಹಾಕಿದಾಗ ಏನದಲ್ಲ ನೀರು ಉಳಿಯೋದು ರೈತರ ಮಾಲ ಅಂದರೆ ಇಷ್ಟಕ್ಕೊಂದು ಹಾಕ್ಕೊಂಬರೋದನ್ನು. ಮತ್ತು ರೈತರು ಎಲ್ಲಿಗೆ ಹೋಗ್ಬೇಕು? ಈಗ 250 ಪ್ಯಾಕೆಟ್ ಬೆಳೆದಿರ್ತಾನೆ, ಅಷ್ಟು ಹಾಕಿ ಕಳಿಸ್ತಾನೆ. ಆವಾಗ ಅವನು 500 ಕೊಡು, 1000 ಕೊಡು, ಕೊಟ್ಟೋಗ ಅಂತಾರೆ. ಓವರ್ಲೋಡ್ ಮಾಫಿಯಾ. ದುಡ್ಡು ಕೊಡ್ಬಿಟ್ರೆ ನಿಮ್ಮ ಗಾಡಿ ಡಾಕ್ಯುಮೆಂಟ್ಸ್ ಏನೈತೆ ಕೇಳೋದಿಲ್ಲ ಅವರು. ಪಾಸಿಂಗ್ ಲೋಡ್ 200 ರೂಪಾಯಿ ಕೊಡ್ಬೇಕು. ಓವರ್ಲೋಡ್ಗೆಲ್ಲ ಅದೆಲ್ಲ ಫಿಕ್ಸ್ ಐತೆ. ಅಕ್ಕಿಗೆ ಒಂದು, ಸಕ್ಕರೆಗೆ ಒಂದು, ಕಬ್ಬಿಣಕ್ಕೆ ಒಂದು, ಈ ಥರ ಒಂದು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಪೇಟೆಯಿಂದ ಬೆಂಗಳೂರು ಬರೋಕ್ಕೆ 40,000 ತನಕ ಇರ್ತೈತೆ. 40,000 ರೂಪಾಯಿ ಸ್ಟೀಲ್ ನೋಡಿದ್ರೆ, ಅಕ್ಕಿ ಲೋಡ್ ಮಾಡಿದ್ರೆ 10,000 ರಿಂದ 12,000 ರೂಪಾಯಿ ಖರ್ಚು ಬರ್ತಿದೆ. ಈ ಥರ ಅಪ್ ಆ್ಯಂಡ್ ಡೌನ್ ಲೋಡ್ ಇದ್ದರೆ ಅದಕ್ಕೊಂದು ಕಾರ್ಡ್, ಗೋಲ್ಡನ್ ಕಾರ್ಡ್, ಗ್ರೀನ್ ಕಾರ್ಡ್, ಈ ಥರ ಕಾರ್ಡ್ಗಳೆಲ್ಲ ಕೊಡ್ತಾ ಇರ್ತಾರೆ. ಲಂಚ ಕೊಟ್ಟು ಬರ್ತಾರೆ. ಪಾಸಿಂಗ್ ನೋಡಿದ್ರೆ ಎಂಟ್ರಿ ಕೊಡು ಅಂತಾರೆ. ಎಂಟ್ರಿ ಏನಕ್ಕೆ ಕೊಡಬೇಕು ಅಂತಂದರೆ, ನಿನಗೆ ಗೊತ್ತೇ, ನಾವು 25 ಲಕ್ಷ 30 ಲಕ್ಷ ಕೊಟ್ಟು ಬಂದಿದ್ದೆ ಕಣಲೇ ಅಂತಾರೆ. ಈ ಚಮಚಗಳೇ ಮಾಡ್ತಾರೆ, ದೊಣ್ಣೆ ತಗೊಂಬಂದ್ಬಿಟ್ಟು ನಮಗೆ ಬೇಡ ನಮ್ದು ಪಾಸಿಂಗ್ ನೋಡು ಅಂತ ನಾವು ಹೇಳ್ತಾ ಇದ್ರೆ ಅವನು ಚಮಚಗಳು ಬಂದು ದೊಣ್ಣೆ ತಗೊಂಡು ನಮ್ಗೆ ಹೊಡೆಯಕ್ಕೆ ಬರ್ತದೆ. 40 ರಿಂದ 80 ಲಕ್ಷ ರೂಪಾಯಿ ಲಂಚ ಕೊಟ್ಟು ತಮಗೆ ಬೇಕಾದಲ್ಲಿ ಪೋಸ್ಟಿಂಗ್ ಪಡೆಯೋ ಈ ಭ್ರಷ್ಟರು 6 ತಿಂಗಳಲ್ಲಿ ತಮಗೆ ಬೇಕಾದಷ್ಟು ಹಣ ಲೂಟಿ ಹೊಡೆದು ಇನ್ನೊಂದು ಕಡೆ ಸಾಕ್ತಾರೆ. ದೂರು ಕೊಟ್ಟರು ಡೋಂಟ್ ಕೇರ್. ನಾವು ಎಷ್ಟೋ ಜನ ಕಮಿಷನರ್ಗಳ ಗಮನಕ್ಕೆ ತಂದಿದ್ದೀವಿ, ಸಾರಿಗೆ ಮಂತ್ರಿಗಳ ಗಮನಕ್ಕೆ ತಂದಿದ್ದೀವಿ. ಅದು ನಾವು ಏನಾದರೂ ಜಾಸ್ತಿ ಪ್ರಶ್ನೆ ಮಾಡೋರು ಅಧಿಕಾರಿಗಳು, ನಾವೆಲ್ಲರಿಗೂ ಕೊಡ್ಬೇಕಣೆ, ನೀನೇನು ಅವನ್ನೆಲ್ಲ ನಮ್ಮ ಪ್ರಶ್ನೆ ಮಾಡ್ತೀಯಾ? ನಾವು ಎಲ್ಲರಿಗೂ ಹೋಗ್ತಾ, ನೀನು ಯಾವನ ಹತ್ರ ಹೋಗ್ತೀವಿ ಹೋಗು, ಏನು ಮಾಡ್ಕೊಳಕ್ಕಾಗ್ತದೆ ನಿಮ್ಮ ಕೈಲಿ ಜಾಸ್ತಿ ಅಂದರೆ ಏನು ಮಾಡ್ಕೊತೀರಾ? ನಾವು ಮೊನ್ನೆ ಒಬ್ಬ RTO ಅಧಿಕಾರಿನ ಇದೇ ರೀತಿ, ಯಾಕೆ ಸರ್ ನಮ್ಮನ್ನು ಈ ಥರ ನೀವು ಕಿರುಕುಳ ಕೊಡ್ತೀರಾ, ನಮ್ಮನ್ನು ಯಾಕೆ ಇಷ್ಟು ನೀವು ನೋಯಿಸ್ತೀರಾ ಅಂತ ಕೇಳಿದಕ್ಕೆ, ನೀವು ಜಾಸ್ತಿ ಅಂದರೆ ಏನು ಮಾಡೋಕ್ಕಾಗ್ತದೆ, ನೀವು ಲೋಕಾಯುಕ್ತ ಹತ್ರ ಹೋಗ್ತೀರಾ, ಇಲ್ಲ ವಿಡಿಯೋ ಮಾಡ್ಕೊತೀರಾ, ನಿಮ್ಮ ಕೈಲಿ ಏನಾಗ್ತದೆ ನೀವು ಮಾಡ್ಕೊಳ್ಳಿ ಅನ್ನೋ ಮಟ್ಟಕ್ಕೆ ಮಾತಾಡ್ತಾ ಇದ್ದಾರೆ. ಕೇಳಿ ಅಚ್ಚರಿಯಾಗುತ್ತಲ್ಲ, ಇಂಥ ಭ್ರಷ್ಟ RTO ವ್ಯವಸ್ಥೆಯನ್ನು ಸ್ವಚ್ಛ ಮಾಡಲು ಸಾಧ್ಯವೇ ಇಲ್ವಾ ಅನ್ನೋ ಪ್ರಶ್ನೆಯನ್ನ ನಾಡಿನ ಪ್ರತಿಯೊಬ್ಬ ಲಾರಿ ಚಾಲಕ ಮಾಲಕ ಕೇಳುತ್ತಿದ್ದಾನೆ. ಇವರ ಈ ದರೋಡೆಯಿಂದ ಬರೀ ಲಾರಿಯವರಿಗೆ ಮಾತ್ರ ಅಲ್ಲ, ನಾಡಿನ ಪ್ರತಿಯೊಬ್ಬರ ಜೇಬಿಗೂ ಕತ್ತರಿ ಬೀಳುತ್ತಿದೆ ಅನ್ನೋದನ್ನ ಮರೆಯುವ ಹಾಗಿಲ್ಲ. ನೋಡಿದ್ರ ಸ್ನೇಹಿತರೆ, ಈ ಭ್ರಷ್ಟ RTO ಅಧಿಕಾರಿಗಳ ಅಟ್ಟಹಾಸವನ್ನ, ಇವರ ಅಟ್ಟಹಾಸಕ್ಕೆ ಬ್ರೇಕ್ ಹಾಕಿ ಇವರನ್ನ ಮಟ್ಟ ಹಾಕಬೇಕಾದ ಸಾರಿಗೆ ಸಚಿವರೇನು ನಿದ್ದೆ ಮಾಡ್ತಿದಾರ? ಬರೀ ಭ್ರಷ್ಟರಿಗೆ ಪಟ್ಟ ಕಟ್ಟಿ ಅವರನ್ನ ಮೆರೆದಾಡಿಸೋ ಸರ್ಕಾರ ಈಗಲಾದರೂ ಕಣ್ತೆರೆಯಲಿ. ಸರ್ಕಾರದ ಬೊಕ್ಕಸಕ್ಕೆ ಸೇರ್ಬೇಕಾದ ಕೋಟ್ಯಾಂತರ ರೂಪಾಯಿಯನ್ನ ತಮ್ಮ ಮನೆಗೆ ಸಾಗಿಸೋ ಈ ಭ್ರಷ್ಟರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಿ. ಇದು ಈ ಹೊತ್ತಿನ ಕವರ್ ಸ್ಟೋರಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಶುಕ್ರವಾರ ಬರ್ತೀನಿ. ಅಲ್ಲಿವರೆಗೆ ನಿಮ್ಮ ಸುತ್ತಮುತ್ತಲೇನಾದ್ರೂ ಅಕ್ರಮ, ಅನಾಚಾರ, ಭ್ರಷ್ಟಾಚಾರ ನಡೆದಿದೆ ನಮ್ಮ ಈ ವಿಳಾಸಕ್ಕೆ ಬರೀರಿ. ಕವರ್ ಸ್ಟೋರಿ ವಿಭಾಗ, ಸುವರ್ಣ ನ್ಯೂಸ್ 24/7, ನಂಬರ್ 36, ಕ್ರೆಸೆಂಟ್ ರಸ್ತೆ, ಶಿವಾನಂದ ಸರ್ಕಲ್, ಬೆಂಗಳೂರು 1. ನಮ್ಮ ಇಮೇಲ್ ವಿಳಾಸ coverstory@suvarnanews.in. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್ 24/7.